ಇವತ್ತು ತೋರಿಸ್ತಿರೋ ಪಲ್ಯ ನನ್ನ ಪರ್ಸನಲ್ ಫೇವರೇಟ್ ಚಪಾತಿ ಒಟ್ಟಿಗೆ ತಿನ್ನೋದಿಕ್ಕೆ. ಈ ತರಕಾರಿನ ಚೀನಿಕಾಯಿ ಅಂತ ಕರೀತಾರೆ. ಕನ್ನಡದಲ್ಲಿ ಸಿಹಿ ಕುಂಬಳಕಾಯಿ, ಇಂಗ್ಲಿಷಲ್ಲಿ ಪಂಪ್ಕಿನ್ ಅಂತಾನೂ ಕರೀತಾರೆ. ಚೀನಿಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ನೀರಲ್ಲಿ ತೊಳ್ಕೊಳ್ಳಿ. ನಂತರ ಪ್ಯಾನಿಗೆ ಆಯಿಲು, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಮತ್ತೆ ಅರಿಶಿನ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳಿ. ಈರುಳ್ಳಿ ಬ್ರೌನ್ ಆದಮೇಲೆ ತೊಳೆದಿಟ್ಕೊಂಡಂಥ ಚೀನಿಕಾಯಿನ ಪ್ಯಾನಿಗೆ ಹಾಕೊಳ್ಳಿ. ನಂತರ ಕಲ್ಲುಪ್ಪನ್ನ ಹಾಕಿ ತಿರ್ಸ್ಕೊಳ್ಳಿ. ನಂತರ 2 ನಿಮಿಷ ಹಾಗೆ ಅದನ್ನ ಬಿಟ್ಬಿಡಿ. ನಂತರ ಸಣ್ಣಕ್ಕೆ ತುರಿದಂಥ ಬೆಲ್ಲನ ಹಾಕಿ ತಿರ್ಸ್ಕೊಳ್ಳಿ. ಆಮೇಲೆ ಪ್ಯಾನಿಗೆ ನೀರನ್ನ ಹಾಕಿ ಚೀನಿಕಾಯಿ ಮುಳುಗಷ್ಟು ಹಾಕಿದ್ರೆ ಸಾಕು. ನಂತರ ಅದನ್ನ ಚೆನ್ನಾಗಿ ಕುದಿಯೋಕೆ ಬಿಡಿ. ಚೀನಿಕಾಯಿ ಚೆನ್ನಾಗಿ ಕುದಿತಾ ಇದ್ದಂಗೆ ಚೀನಿಕಾಯಿ ಸಾಫ್ಟ್ ಆಗ್ತಾ ಹೋಗುತ್ತೆ. ಸಾಫ್ಟ್ ಆದಮೇಲೆ ಅದಕ್ಕೆ ಸಾಂಬಾರ್ ಪುಡಿ ಮತ್ತು ತೆಂಗಿನ ತುರಿನ ಹಾಕೋಬೇಕು. ಅದನ್ನು ಜಸ್ಟ್ ಸಿಂಪಲ್ ಸಾಂಬಾರ್ ಪುಡಿ ಮತ್ತು ತೆಂಗಿನ ತುರಿನ ಒಂದು ರೌಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸಾಂಬಾರ್ ಪುಡಿ ಮತ್ತು ತೆಂಗಿನ ತುರಿ ಹಾಕಿದ್ಮೇಲೆ ಜಾಸ್ತಿ ತಿರ್ಗ್ಸಕ್ಕೆ ಹೋಗ್ಬೇಡಿ, ಲೈಟಾಗಿ ಸೆಟ್ ಆಗೋಕ್ಕೆ ಬಿಡಿ. ನಂತರ ಚೀನಿಕಾಯಿ ಪಲ್ಯ ರೆಡಿ ಆಗುತ್ತೆ. ಚಪಾತಿ ಒಟ್ಟಿಗೆ ಸವಿಯೋದಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಇದು ನನ್ನ ಫೇವ್ರೆಟ್ ಪಲ್ಯ.